ಏನು ಮಾಡೋರು ಈ ಜಿಲ್ಲೆಗೆ ರೈತರಿಗೆ ಏನು ಕೊಡುಗೆ? ಹೋರಾಟಕ್ಕೆ ಬೆಂಬಲ ಅಂತಾರಲ್ಲ, ಇಷ್ಟು ವರ್ಷ ಹೋರಾಟ ಮಾಡಿ ಏನು ರೀ ಒಂದು ಥೈಲ್ಯಾಂಡಿಗೆ ನೀರು ಕೊಡ್ಸೋಕ್ಕಾಯ್ತಾ ಇಷ್ಟು ವರ್ಷದಲ್ಲಿ? ನೀವು ಒಂದು ನಾಲೆ ಆಧುನೀಕರಣ ಮಾಡಿಸಿದ್ದೀರಾ, ಏನು ನಿಮ್ಮ ಕೊಡುಗೆ ಏನಂತ ಬನ್ನಿ, ಜನರ ಮಧ್ಯಕ್ಕೆ ಬನ್ನಿ. ಅಲ್ಲೆಲ್ಲ ಮೀಡಿಯಾದಲ್ಲಿ ಮಾತಾಡ್ಬಿಟ್ಟು ಹೊಟ್ಟೋಗ್ಬಿಡೋದೆಲ್ಲ ತಪ್ಪಿಸ್ಕೊಂಡು ನಾನು ಇಲ್ಲೇ ಇರ್ತೀನಿ ಹಳ್ಳೀಲಿ. ಇವ್ರು ಯಾವ ಹಳ್ಳಿಗಳು ನೋಡಿ ಬಂದವ್ರೆ, ನೋಡ್ಕೊಂಡು ಬಂದು ಸಮಸ್ಯೆ ಕೇಳವ್ರೆ, ರೈತರ ಸಮಸ್ಯೆ ಏನು ಗೊತ್ತು ಇವ್ರಿಗೆ? ಹೋಗಲಿ, ಇವ್ರು ಕೇಂದ್ರ ಸರ್ಕಾರ ಮಾಡಿದಂಥ ಯೋಜನೆ ಈ ರೋಡು ಎಷ್ಟು ಜನ ಆಕ್ಸಿಡೆಂಟ್ ಆಗಿ ಸತ್ತವ್ರೆ. ಒಂದು ದಿವಸ ಏನಾರ ಕಷ್ಟ ಕೇಳಕ್ಕೆ ಬಂದವ್ರ? ಒಂದು ದಿವಸ ಈ ರಸ್ತೆಯಲ್ಲಿ ಬಂದು ಎಷ್ಟು ಅವ್ಯವಸ್ಥೆ ಇದೆ ಅನ್ನೋದನ್ನು ಬಂದು ನೋಡೋರ ಇವರು? ಹಾಂ, ನಾನು ಜಿಲ್ಲೆಗೆ ಕೈಗಾರಿಕೆ ತರ್ತಿದ್ದೆ, ಸರ್ಕಾರ ನಾಳೆ ತರ್ರಿ. ಇದು ಸವಾಲು. ನಾನೇ 60-70 ಎಕರೆ ಇಲ್ಲೇ ಕೊಡ್ತೀನಿ. ಸವಾಲು ಅವ್ರಿಗೆ ತಾಕತ್ತಿದ್ರೆ ತಗೊಬರಲಿ, ಉದ್ಯೋಗ ಕೊಡಲಿ ನಮ್ಮ ಯುವಕರಿಗೆ. ನಾವು ಏನು ಬೇಕಾದ್ರೂ ಸರಿ, ನಾವು ಜಾಗ ಕೊಡೋ ಜವಾಬ್ದಾರಿ ನಮ್ಮದು. ಇದು ಸವಾಲು. ಅವರು ತಾಕತ್ತಿದ್ರೆ ಅದು ಯಾವ ಕೈಗಾರಿಕೆ ತಗೊಬರ್ತಾರೆ ತಗೊಬರಲಿ. ನಾನು ಮೊದಲು ಶಾಸಕರು ಭೂಮಿ ಕೊಡಬೇಕಾಗಿರೋಂಥದ್ದು ಸರ್ಕಾರ ಅಂತ ಹೇಳ್ತಾರೆ. ನಾವು ಸರ್ಕಾರದ ಭಾಗವಾಗಿದ್ದೀವಿ. ಅಯ್ಯೋ, KIDB ಎಲ್ಲಿಂದ ಕೊಡ್ತಾರೆ? ಸರ್ಕಾರದ ಭಾಗವಾಗಿ ಇವ್ರೇನು ತತ್ತಾರೆ ಹಂಗಾರೆ? ಇವ್ರು ಕೈಗಾರಿಕೆ ತರೋಕೆ ಇವ್ರು ಯಾರು? ಕೈಗಾರಿಕೋದ್ಯಮಿಗಳು ಕೈಗಾರಿಕೆ ಆಗ್ತಾರೆ, ಇವ್ರದ್ದೇನು ಪಾತ್ರ ಹಂಗಾರೆ? ಯಾಕೆ ಕೈಗಾರಿಕೆ ಮಂತ್ರಿ ಆಗೋರು ಇವರು? ಯಾರು? ಏನು ನಿಮ್ಮದು ಹೆಸರು ಹೇಳ್ರಿ, ನಿಮ್ದು ಯಾವುದು ಕೈಗಾರಿಕೆ ಅಂತ? ಮೂಲ ಸೌಕರ್ಯ ಕೊಡ್ತೀವಿ, ಜಾಗನೂ ಕೊಡ್ತೀವಿ. ನೀವು ಯಾವ ಇಂಡಸ್ಟ್ರಿ ತತ್ತೀರಿ, ಎಷ್ಟು ಜನಕ್ಕೆ ಉದ್ಯೋಗ ನಮ್ಮ ಜಿಲ್ಲೆಯವರು ಕೊಡ್ತೀರಿ ಅಂತ ನೀವು ಅನೌನ್ಸ್ ಮಾಡಿ. ಜಾಗ ಕೊಡಲಿಲ್ಲ ಅಂದ್ರೆ ಆಮೇಲೆ ಮಾತಾಡಲಿ, ಪಬ್ಲಿಕಲ್ಲಿ ಬರಲಿ. ಇನ್ನೂ ಹೆಚ್ಚಂದರೆ ನಾನು ಹೇಳಿದ್ನಲ್ಲ, ಡಿಬೇಟಿಗೆ ಬರಲಿ, ಚೆನ್ನಾಗಿ ಕರಿವ. ಜನನ ಪಾದಯಾತ್ರೆಗೆ ಪ್ರಚೋದನೆ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತಾರಲ್ಲ, ಜನನ ಕರಿವ. ಎಲ್ಲರೂ ಸೇರಿಸೋ ವ್ಯವಸ್ಥೆ ಅವ್ರ ಜನನ ಡಿಬೇಟಿಗೆ ಬರಲಿ. ಜನರೂ ಹೇಳಲಿ ಯಾರ ಕಾಲದಲ್ಲಿ ಏನು ಅಭಿವೃದ್ಧಿ ಆಗದೆ, ರೈತರಿಗೆ ಏನು ಅನುಕೂಲ ಆಗಿದೆ ಅನ್ನೋದು ಜನರೂ ಹೇಳಲಿ ಅವ್ರ ಮುಂದೆ. ನಾವು ಹೇಳ್ತೀವಿ ನಮ್ಮ ದಾಖಲೆ ಸಮೇತ ಕೆಲಸನ, ನಮ್ಮ ಸರ್ಕಾರದ್ದು. ಇವರು ಆಗಿದ್ದ ಕಾಲದಲ್ಲಿ ಏನು ಮಾಡೋರೇನೋ ಅದನ್ನು ಹೇಳಲಿ. ಇಲ್ಲಿ ಬಂದ್ಬಿಟ್ಟು ಭಾವನಾತ್ಮಕ ಮಾತಾಡ್ಬಿಟ್ಟು ಜನರನ್ನ ಮರಳು ಮಾಡಿಬಿಟ್ಟು ಓಟ್ ತಗೊಂಡು ಗೆದ್ಬಿಡಂಗ ಅಭಿವೃದ್ಧಿ ಮಾಡೋಕ್ಕೂ ಆಸಕ್ತಿ ಇರಬೇಕು, ಛಲ ಇರಬೇಕು, ರೈತರ ಕಷ್ಟ ತಿಳ್ಕೊಂಡಿರಬೇಕು.